ಫೈನಲಿ ನನ್ ಬೈಕ್ ರೆಡಿ ಆಯ್ತು ಗುರು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಂದು ಡೇ ಬಂದ್ಬಿಟ್ಟು ಬೆಳಿಗ್ಗೆ ಫಜರ್ ನಮಾಜ್ ಇಂದ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ನಾನು ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ನಮ್ ಮೈಸೂರ್ ದಟ್ಕಳ್ಳಿ ಸೈಟ್ ಅಲ್ಲಿ ಎಲೆಕ್ಟ್ರಿಷಿಯನ್ ಅವರು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಸ್ಲ್ಯಾಬ್ ಗೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಸೆಂಟ್ರಿಂಗ್ ಅವರು ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ರು ಮೇಸನು ಕೆಳಗಡೆ ವಾಲ್ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಮೇಸನು ಪಕ್ಕದ್ದು ಹಳೆ ಕಾಂಪೌಂಡ್ ನಿನ್ನೆ ಚಿಪ್ಪಿಂಗ್ ಮಾಡ್ಬಿಟ್ಟು ಕಾಂಕ್ರೀಟ್ ಹಾಕಿದ್ರು, ಇವತ್ತು ಗೋಡೆ ಕಟ್ತಾ ಇದ್ದಾರೆ. ಇನ್ನೊಂದ್ ಸೈಡ್ ಕಾಂಪೌಂಡ್ ವಾಲ್ ಗೆ ಪಾಯ ಆಗ್ಯದು, ಇನ್ನ ಅರ್ಧ ಬ್ಯಾಲೆನ್ಸ್ ಇದೆ, ಇನ್ನ ಇಬ್ರು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಬಿಸಿಲು ಜಾಸ್ತಿ ಇದೆ. ಕೆಲ್ಸದವ್ರಿಗೆ ಕೂಲ್ ಡ್ರಿಂಕ್ಸ್ ತರೋಣ ಅಂತ ಬೇಕರಿಗೆ ಬಂದೆ. 8 ಲೀಟರ್ 7 ಅಪ್ 8 ಲೀಟರ್ ಸ್ಪ್ರೈಟ್ ತಗೊಂಡ್ ಹೋಗ್ತಾ ಇದ್ದೀನಿ. ಫಸ್ಟ್ ತಳಗಡೆ ಇರೋ ಲೇಬರ್ ಗೆ ಕೊಟ್ಬಿಟ್ಟು ಆಮೇಲೆ ಮೇಲೆ ಇರೋರಿಗೆ ಸೆಂಟ್ರಿಂಗ್ ಅವ್ರಿಗೆ ಎಲೆಕ್ಟ್ರಿಷಿಯನ್ ಅವ್ರಿಗೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಮಧ್ಯಾಹ್ನ ನಮಾಜ್ ಮುಗಿಸ್ಕೊಂಡು ಸಾಯಂಕಾಲ ಕಾಂಪೌಂಡ್ ವಾಲ್ ಕಟ್ಟೋದು ಕಂಪ್ಲೀಟ್ ಆಯ್ತು. ಇದ್ರ ಮೇಲ್ಗಡೆ ರಾಡ್ ಇಟ್ಬಿಟ್ಟು ಕಾಂಕ್ರೀಟ್ ಹಾಕೋದು ಬ್ಯಾಲೆನ್ಸ್ ಇದೆ. ಇನ್ನೊಂದ್ ಸೈಡ್ ಪಾಯ ಆಗಿ ಅದು ಕಂಪ್ಲೀಟ್ ಆಯ್ತು. ಸೆಂಟ್ರಿಂಗ್ ಅವ್ರದ್ದು ಕೆಲಸ ಕಂಪ್ಲೀಟ್ ಆಯ್ತು. ಔಟ್ ಸೈಡ್ ಲೈನ್ ಡೋರಿ ಕಟ್ಬಿಟ್ಟು ಸೈಡ್ ಎಲ್ಲ ಕ್ಲೀನ್ ಆಗಿ ಹೊಡೆದಿದ್ದಾರೆ. ಎಲೆಕ್ಟ್ರಿಷಿಯನ್ ವರ್ಕ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಸ್ಲ್ಯಾಬ್ ರೆಡಿ ಇದೆ. ಮಂಡೆ ಕಾಂಕ್ರೀಟ್ ಇದೆ. ಮೊನ್ನೆ ಬೈಕ್ ರೆಡಿ ಮಾಡಕ್ ಕೊಟ್ಟಿದ್ದೆ, ಬೈಕ್ ರೆಡಿ ಇದೆ ಅಂತೆ, ತಗೊಂಬರಕ್ ಹೋಗ್ತಾ ಇದ್ದೀನಿ. ಫೈನಲಿ ಬೈಕ್ ರೆಡಿ ಆಗಿದೆ. ಅಮೌಂಟ್ ಪೇ ಮಾಡ್ಬಿಟ್ಟು ಬೈಕ್ ತಗೊಂಡ್ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಕಂಪ್ಲೀಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.